ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾಯಿದ್ದೀರಿ, ಪದೇ ಪದೇ ಕಮೆಂಟ್ ಮಾಡ್ತಾಯಿದ್ದೀರಿ. ಏನಂದರೆ, ಮೇಡಮ್ ನಮ್ಮದು ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ಮತ್ತು ನಮಗೆ ಎಷ್ಟು ದಿನ ಹಾಲಿಡೇಸ್ ಸಿಗ್ತೈತಿ, ಅಷ್ಟೇ ಅಲ್ಲದೆ ಡಿಪ್ಲೊಮಾ ಎಕ್ಸಾಮ್ ನವಂಬರ್ ಡಿಸೆಂಬರ್ 2024 ರಿಸಲ್ಟ್ ಯಾವಾಗ ಸಿಗುತ್ತೆ ನಮಗೆ ಅಂತ ನೀವು ಕೇಳ್ತಾಯಿದ್ರಿ. ಸೊ ನಿಮ್ಮೆಲ್ಲ ಡೌಟ್ಸ್ ಕ್ವೆಶನ್ಸಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಎಂಡ್ ತನಕ ವಾಚ್ ಮಾಡಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಯಾವುದೇ ರೀತಿ ಇನ್ಫಾರ್ಮೇಷನ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ನಿಮಗೆ ಹೇಳಬೇಕಂದ್ರೆ, ಈಗಾಗಲೇ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ. ಅಂದರೆ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ, ಯಾವಾಗ ಎಂಡ್ ಆಗ್ತಾವೆ ಅಂತಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಿದೆ. ಇಲ್ಲಿ 2nd, 4th ಮತ್ತು 6th ಸೆಮಿಸ್ಟರ್, 2nd, 4th ಮತ್ತು 6th ಸೆಮಿಸ್ಟರ್ ಕ್ಲಾಸಸ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತಾವೆ, ಯಾವಾಗಲಿಂದ ಎಂಡ್ ಆಗ್ತಾವೆ ಅಂತ ಆಲ್ರೆಡಿ ಕೊಟ್ಟಿದ್ದಿದೆ. ಇದು 13 ಡಿಸೆಂಬರ್ 2024 ಸ್ಟಾರ್ಟ್ ಆಗಿ 4/4/2025 ಮುಗಿಯುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಆದರೆ ಏನಾಗಿದೆ ಅಂದರೆ, ಕೆಲವೊಂದು ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಲಾಸ್ಟ್ ಎಕ್ಸಾಮ್ ಯಾವಾಗಿದೆ ಅಂದರೆ ಡಿಸೆಂಬರ್ 16 ತನಕ ಎಕ್ಸಾಮ್ಸ್ ನಡೀತಾವೆ. ಸೊ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಬೇಕಂದ್ರೆ ಆಫ್ಟರ್ ಡಿಸೆಂಬರ್ 16 ಅಂದರೆ 17th ಡಿಸೆಂಬರ್ಲಿಂದ ಕ್ಲಾಸಸ್ ಶುರು ಮಾಡುವಂತಹ ಸಾಧ್ಯತೆಗಳದಾವೆ. ಸೊ ಕ್ಲಾಸ್ ಯಾವಾಗ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ HOD ಅಥವಾ ಸ್ಟಾಫ್ ನಿಮಗೆ ವಾಟ್ಸಪ್ ಗ್ರೂಪ್ನಲ್ಲಿ, ಆಫಿಷಿಯಲ್ ಗ್ರೂಪ್ನಲ್ಲಿ ನಿಮಗೆ ಮೆಸೇಜ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಕ್ಲಾಸ್ ಅಟೆಂಡ್ ಮಾಡಿರಿ. ಓಕೆ, ನೆಕ್ಸ್ಟ್ ನೀವು ಕೇಳ್ತಾ ಇದ್ರಿ ಎಷ್ಟು ದಿನ ನಮಗೆ ಹಾಲಿಡೇಸ್ ಇರ್ತಾವಂತಂಥೇಳಿ. ಸೊ ಹಾಲಿಡೇಸ್ ನಿಮಗೆ ಎಲ್ಲಿ ತನಕ ಇರ್ತಾವೆ ಅಂದರೆ ಅಪ್ ಟು ಡಿಸೆಂಬರ್ 16 ತನಕ ಹಾಲಿಡೇಸ್ ಇರ್ತಾವಂತಂತ ನಾನು ಹೇಳ್ಬೋದು. ಯಾಕಂದರೆ ಡಿಸೆಂಬರ್ 16 ತನಕ ಎಕ್ಸಾಮ್ಸ್ ಇರೋದ್ರಿಂದ ಸೊ ಡಿಸೆಂಬರ್ 16 ತನಕ ನಿಮಗೆ ಹಾಲಿಡೇಸ್ ಸಿಗ್ತಾವೆ. ಓಕೆ, ಮತ್ತು ಫೈನಲ್ ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ ಇರೋದ್ರಿಂದ ಸೊ ನೀವು ಇಂಟರ್ನ್ಶಿಪ್ ವರ್ಕ್ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ನಿಮ್ಮ ಕನ್ಸರ್ನ್ ಸ್ಟಾಫಿಗೆ ಭೇಟಿಯಾಗಿ ಇಂಟರ್ನ್ಶಿಪ್ ಟ್ರೈನಿಂಗ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ರಿ. ಫೈನಲ್ ಅಂದರೆ 6th ಸೆಮಿಸ್ಟರ್ ಪ್ರಾಜೆಕ್ಟ್ ಇರ್ಬೋದು, ಇಂಟರ್ನ್ಶಿಪ್ ಇರ್ಬೋದು, ಅದ್ರ ಬಗ್ಗೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ HOD ಅಥವಾ ಸ್ಟಾಫಿಗೆ ನೀವು ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನೀವು ಅದನ್ನು ಕೆಲಸ ಸ್ಟಾರ್ಟ್ ಮಾಡಿಕೊಡ್ರಿ. ಓಕೆ, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದವ್ರಿಗೆ ನಿಮಗೆ ಹಾಲಿಡೇಸ್ ಬಗ್ಗೆ ಹೇಳಿದೆಲ್ಲ. ಸೊ ಟಿಲ್ ಡಿಸೆಂಬರ್ 16 ತನಕ ನಿಮಗೆ ಹಾಲಿಡೇಸ್ ಇರ್ತಾವಂತಂತ ಹೇಳ್ತಾ ಇದ್ದೆ ನಾನು. ಓಕೆ, ನೆಕ್ಸ್ಟ್ ರಿಸಲ್ಟ್ ಬಗ್ಗೆ ನೀವು ಕೇಳ್ತಾ ಇದ್ರಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ. ಸೊ ರಿಸಲ್ಟ್ ಕೊಡಬೇಕಂದ್ರೆ ಎಲ್ಲರದು ಎಕ್ಸಾಮ್ಸ್ ಮುಗಿಬೇಕು, ಎಲ್ಲ ಬ್ರಾಂಚದ್ದು ಎಕ್ಸಾಮ್ ಮುಗಿಬೇಕು. ಸೊ ಡಿಸೆಂಬರ್ 16ಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಮುಗಿತಾವೆ. ಎಕ್ಸಾಮ್ ಮುಗಿದಾದ್ಮೇಲೆ ಮಿನಿಮಮ್ 15 ಡೇಸ್ ಆದ್ರೂ ಟೈಮ್ ಬೇಕು ಪ್ರೊಸೆಸ್ ಮಾಡಲಿಕ್ಕೆ. ಅಂದರೆ ಪೇಪರ್ ಚೆಕ್ಕಿಂಗ್ ಆಗಬೇಕು, ಆಮೇಲೆ ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡಿ ಆಮೇಲೆ ನಿಮಗೆ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಸೊ ರಿಸಲ್ಟ್ ಕೊಡಬೇಕಂದ್ರೆ ಮಿನಿಮಮ್ 15 ಡೇಸ್ ಹಿಡ್ಕೊಂಡ್ರೆ ಸೊ ಮೋಸ್ಟ್ ಪ್ರಾಬಬಲಿ ಜನವರಿ 1st ವೀಕ್ನಲ್ಲಿ ನಿಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳದಾವ. ಅಲ್ಲಿ ತನಕ ಪೇಷಂಟ್ಲಿ ವೇಟ್ ಮಾಡಿರಿ. ನನಗೆ ಯಾವುದಾದ್ರೂ ಹೊಸ ಅಪ್ಡೇಟ್ ಸಿಕ್ತಂದರೆ ನಾನು ನಿಮಗೆ ಇಮಿಡಿಯೇಟ್ಲಿ ಇದರಲ್ಲಿ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ, ವಿಡಿಯೋ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಇಮಿಡಿಯೇಟ್ ನೋಟಿಫಿಕೇಷನ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಮಾಡೋದಾಗ್ತೈತಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.